ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ ಮಾಡಿ ನೀರು ಹಾಕಿ ಇಡ್ತೇನೆ. ಮತ್ತೆ ಸೂಪರಿಗೆ ಸೆಕೆಂಡ್ ಸೂಪರ್ ರೀತಿ ಒಂದು ಚುಚ್ಚಿದೆ ಕಟ್ಕೊಳ್ಬೇಕು. ರಬ್ಬರ್ ಬ್ಯಾಂಡ್ ಈ ತರ ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ ಮಧುಸ್ಕಂದ ಬಿ ಕೀಪಿಂಗ್ಗೆ ಇವತ್ತು ನಾವು ಈ ಪೆಟ್ಟಿಗೆಯನ್ನು ನಾವು ಲಾಸ್ಟ್ ವಿಡಿಯೋದಲ್ಲಿ ಅಂದರೆ ಹಿಂದಿನ ವಿಡಿಯೋದಲ್ಲಿ ಒಂದು 20 ಡೇಸ್ ಆಗೋದಲ್ಲಿ ನಾವು ಈ ಪೆಟ್ಟಿಗೆಯನ್ನು 8 ಫ್ರೇಮಿಂದ ಈ ಪೆಟ್ಟಿಗೆ ಶಿಫ್ಟ್ ಮಾಡಿದ್ವಿ. ಅದರ ಅಪ್ಡೇಟ್ ಈಗ ಅಂದರೆ ಈ ಫ್ರೇಮನ್ನು ಇಲ್ಲಿ ಕೇರಳ ಫ್ರೇಮ್ ಇತ್ತು ನೋಡಿ, ಈ ಫ್ರೇಮ್ ಇತ್ತು. ಆ ಫ್ರೇಮಿಗೆ ಇದು ತೆಗೆದು ಕಟ್ ಮಾಡಿಟ್ಟಿದ್ದೇನೆ. ಇದನ್ನು ಬೇರೆನೇ ಮಾಡಿದ್ದೇನೆ. ಅಂದರೆ ನಾನೀಗ ಇದನ್ನು ಫುಲ್ ಕಟ್ ಮಾಡಿ ನೀರು ಹಾಕಿ ಇಡ್ತೇನೆ. ಮತ್ತು ಸೂಪರಿಗೆ ಸೆಕೆಂಡ್ ಸೂಪರ್ ಕಟ್ಟಿ ಕೊಡೋದು. ಒಮ್ಮೆ ಎಕ್ಸ್ಟ್ರಾಕ್ಟ್ ಕೂಡ ಮಾಡಿ ಆಯಿತು. 1 kg ಅಷ್ಟು ಸಿಕ್ಕಿದೆ ಹಣ್ಣು. ಮತ್ತು ಟೋಟಲ್ 4 ಫ್ರೇಮ್ ಇಟ್ಟೆ. ಅಂದರೆ ಈಗ 5 ಬೇಕಂತ ಕಾಣ್ತದೆ ಈ ತಳಿಗೆ. ಇದೊಂದು ಹಿಡಿದದಲ್ಲ, ಹಾಗೆ ಹಿಡಿದದ್ದು ನಂಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಹೆಚ್ಚು. ಸ್ವಲ್ಪ ನೋಡಿ ಚೇಂಜ್ ಇದೆ, ಹುಳಗಳನ್ನು ಹಳಾದಿ ಅಂತ ಕಾಣ್ತದೆ. ತುಂಬ ದಪ್ಪ ಏರಿ ಕಟ್ಟೋದಿಲ್ಲ. ಜೇನುಳ್ಳ ಮಾಡ್ತಾ ಇತ್ತು, ತೊಂದರೆ ಇಲ್ಲ. ಒಳ್ಳೆ ಮೊಟ್ಟೆಗಳು ಕೂಡ ಇತ್ತು. ಹಾಗೆ ರಾಯಿನ್ಸ್ ಎಲ್ಲ ಮಾಡ್ತಾ ಇತ್ತು. ಆದುದರಿಂದ ಸೆಕೆಂಡ್ ಸೂಪರ್ ಕೊಡ್ತೇವೆ. ಬೇರೆ ಈಗೇನು ಎಕ್ಸ್ಟ್ರಾಕ್ಟ್ ಮಾಡಿ ಖಾಲಿ 4-5 ದಿನ ಆಯ್ತು ಅಷ್ಟೇ. ಜೇನು ತುಂಬಿಸ್ತಾ ಇಲ್ಲ. ಬೇಕಾದ್ರೆ ತೋರಿಸ್ತೇನೆ ನೋಡಿ ಒಂದು ಫ್ರೇಮ್. ಖಾಲಿ 3-4 ದಿನ ಆಗಿದೆ ಎಕ್ಸ್ಟ್ರಾಕ್ಟ್ ಮಾಡಿ. ಫುಲ್ ಹುಳ ಇದೆ. ನೋಡಿ ಜೇ ತುಂಬಿಸ್ತಾ ಇದೆ. ಇನ್ನೂ ಇದಕ್ಕೆ ಇನ್ನೂ ಒಂದು 8-10 ದಿನ ಬೇಕು ಈ ಫಸ್ಟ್ ಸೂಪರ್ ತುಂಬಲಿಕ್ಕೆ. ಸೆಕೆಂಡ್ ಸೂಪರ್ ತುಂಬಬೇಕಂದ್ರೆ ಒಂದು 20-25 ದಿನ ಬೇಕು. ಫಸ್ಟ್ ಸೂಪರ್ ಸೆಕೆಂಡ್ ಸೂಪರ್ ಒಟ್ಟಿಗೆ ತೆಗಿತೀರಂದರೆ 20-25 ದಿನ ಬೇಕೆ. ಮತ್ತು ಇದಕ್ಕೆ ಬಳ್ಳಿಯನ್ನು ಇರಿಸಬೇಕು. ಈ ಚುಚ್ಚಿದ್ದಲ್ಲ ನೋಡಿ, ಚುಚ್ತಾ ಇದೆ ನೋಡಿ. ಇದು ಈ ಥರ ಚುಚ್ಚುದು ಡಿಸ್ಟರ್ಬ್ ಆಗ್ತುಂಟು ಅವರಿಗೆ. ಹಾಗೆ ಅದೇ ರೀತಿ ಒಂದು ಚುಚ್ಚಿದೆ ಕೈಗೆ. ಎಲ್ಲಿ ಚುಚ್ಚಿತ್ತು, ಮುಳ್ಳು ತೆಗೆದೆ. ಹೀಗೆ ನನಗೆ ಓದುವುದಿಲ್ಲ ಹೆಚ್ಚಂತ. 4 ಫ್ರೇಮ್ ಇಟ್ಟಿದ್ದೇನೆ. ಇಲ್ಲಿಂದ ನಾನು ಮುಚ್ಚಿದ್ದೇನೆ. ಅಂದರೆ 2 ಆಚೆಯಿಂದ ಈಚಿನೊಂದು ಸಿಮೆಂಟ್ ಇದು ಕೋಲು, ಇಲ್ಲಿ ಸ್ವಲ್ಪ ಎಳಕ್ಕಿತ್ತು, ಅದನ್ನು ಹಾಕಿದ್ದೇನೆ. ನೀರನ್ನು ಇರಿಸಬೇಕು, ಇರುವೆಗಳುಂಟು ಕೆಳಗೆ. ಆ ಥರ ಮಾಡಿ ಫಸ್ಟ್ ಸೂಪರ್ ಇಡೋದು. ಇಟ್ಟು ನಾನು ಸೆಕೆಂಡ್ ಸೂಪರನ್ನು ಯಾವ ಥರ ಕಟ್ಟೋದು ಅಂತ ಹೇಳಿಕೊಡ್ತೇನೆ. ಈಗ ಇದನ್ನು ಇಡ್ತೇನೆ. ಅದೇ ರೀತಿ ಇಟ್ಟೆ ಫ್ರೇಮೆಲ್ಲ. ನಾನು ಆಗ ನಿಮಗೆ ತೋರಿಸಿದ್ದು ಜೇನು ಇರೋದು ಇದು ಒಂದು ಕುಟ್ಟಿದೆಯಲ್ಲ, ಇನ್ನೊಂದು ನೋಡಿ ಈ ಥರ ಇದಕ್ಕೆ ಸೆರೆ ಮಾಡಿ ಕೊಡಬೇಕು. ಒಂದು ಎಂಟ್ರೆನ್ಸ್ ಇಲ್ಲಿದೆ, ಇನ್ನೊಂದು ಎಂಟ್ರೆನ್ಸ್ ಇಲ್ಲಿ ನಾವು ದೊಡ್ಡದು ಮಾಡಿದ್ವಿ. ಈಗ ಇದರ 3 ಪಟ್ಟಿದೆ ಎಂಟ್ರೆನ್ಸ್. ಈ ಥರ ದೊಡ್ಡದು ಮಾಡಿ ಕೊಡಬೇಕು. ಆವಾಗ ಪಾಲಾಗೋದು ಸ್ವಲ್ಪ ಕಮ್ಮಿ ಆಗ್ತದೆ. ಅಂದರೆ ನೊಣಗಳಿಗೆ ಹೋಗಿ ಬರದೆ ಹುಳ ಫುಲ್ಲಾಗೋ ಪಾಲಾಗೋದು. ಹಾಗೆ ನೋಡಿ ಈ ಥರದೆಲ್ಲ ಇದಿಟ್ಟಿದ್ದೆ ಪೆಟ್ಟಿಗೆ ಒಡೆದೋಗಿದೆ ಅಂತ, ಸ್ವಲ್ಪ ಹಳತ್ತ. ಹಾಗೆ ಅದಕ್ಕೆ ಇದನ್ನು ತೆಗಿಬೋದು. ನಾನು ನೋಡ್ತೇನೆ ತೆಗಿಯೋದೇ ಬೇಡ ಅಂತ. ಇನ್ನು ಸೆಕೆಂಡ್ ಸೂಪರ್ ಕೊಡುವ. ನೋಡಿ ಈ ಥರ ಒಳ್ಳೆ ಫ್ರೇಮನ್ನು ತಗೊಳ್ಬೇಕು. 6 ಕೊಡಲಿಕ್ಕಿಲ್ಲ, 5 ಮಾತ್ರ. 5 ಮತ್ತು ರಬ್ಬರ್ ಬ್ಯಾಂಡ್ ಮತ್ತು ಏರಿ. ನೋಡಿ ಈ ಥರ ಗಂಡು ಮೊಟ್ಟೆ ಇರುವುದನ್ನು ಕೇರಿಸಬೇಕು. ಈ ಥರ ಶಾರ್ಪ್ ಇರಬೇಕು ಕತ್ತಿ. ಇಲ್ಲಿ ತೋರಿಸ್ತೇನೆ, ಅದು ಸರಿಯಾಗೋದಿಲ್ಲ ನೋಡಿ. ಈಗ ತೋರಿಸ್ತೇನೆ ಯಾವ ಥರ ಕಟ್ ಮಾಡೋದಂತ. ಇದಕ್ಕೆ ನೀರನ್ನು ಬಿಡಬೇಕು. ನೀರು ಬಿಟ್ಟು ಒಮ್ಮೆ ಈ ಥರ ಮಾಡಬೇಕು. ಆವಾಗ ಬರ್ತದೆ ನೋಡಿ. ಈಗಲೇ ಬರ್ತೀವಿ ಈ ಥರ ನೀರು ಹಾಕಿ ಮಾಡಬೇಕು. ಇಲ್ಲಿ ಮಾಡೋದಿಲ್ಲ, ಇದು ನೆಲ ಮತ್ತು ಇರುವೆಗಳು ತುಂಬ್ತವೆ. ಹಾಗೆ ಇಲ್ಲಿ ಕೆಲಸಗಾರರ ಮೊಟ್ಟೆ ಕಾಣ್ತಿದೆ. ಇದನ್ನು ನಾನು ಏನು ಮಾಡ್ತಿಲ್ಲ, ಕಟ್ ಮಾಡುವಾಗ ಮಾತ್ರ ಸ್ವಲ್ಪ ಡ್ಯಾಮೇಜ್ ಆಗ್ಬೋದು. ಕೆಲಸಗಾರ ಮೊಟ್ಟೆ ಇರುವ ಕಾರಣ ರಾಣಿ ಗಂಡು ಮತ್ತು ಪುನಃ ಗಂಡು ಮೊಟ್ಟೆ ಆಗೋದಕ್ಕೆ ಸಾಧ್ಯತೆ ಕಮ್ಮಿ ಇರ್ತದೆ. ಸೆಕೆಂಡ್ ಸೂಪರ್ ಅಲ್ಲ, ಮತ್ತು ಜೇನೆ ತುಂಬಿಸ್ತವೆ ಇಲ್ಲಿ. ಅದರಿಂದ ಕೆಲಸಗಾರನ ಮೊಟ್ಟೆಗಳಿಗೆ ಈ ಥರ ಮಾಡಬೇಕಾದ್ರೆ ಬರೋದಿಲ್ಲ.
ಇಲ್ಲಿ ನೋಡಿ. ಈ ಥರ ಎಲ್ಲವನ್ನು ಮಾಡಿ ಅದೇ ರೀತಿಯಲ್ಲಿ ಇದನ್ನು ಕೂಡ ನೋಡಿ, ಈ ಗಂಡು ಮೊಟ್ಟೆ ಇತ್ತಲ್ಲ ಇದರಲ್ಲಿ, ಅದನ್ನೆಲ್ಲ ಕೆರೆಸಿ ಈಗ ಖಾಲಿ ಆಯಿತು. ಇನ್ನೊಂದು ಉಳಿಸಿದೆ, ಅವುಗಳೇ ತೆಗಿತೇವೆ. ಈ ಥರ 3 ಏರಿ ಮಾಡಿದೆ. ಒಟ್ಟು 5 ಫ್ರೇಮ್ ಕೊಡಬೇಕು. ಇದು ಮಿಡ್ಲಲ್ಲಿ ಕೊಡುವ, ಅಂದರೆ ತಾಪಮಾನ ಎಲ್ಲ ಕಂಟ್ರೋಲ್ ಆಗಬೇಕು. ಇದರಿಂದ ಒಂದು 100-150 ಮೊಟ್ಟೆಗಳಿರ್ಬೋದು ಸಾಧಾರಣ ಈ ಈ ಪೀಸಲ್ಲಿ. ಹಾಗೆ ಇದನ್ನು ವೇಸ್ಟ್ ಮಾಡೋದು ಬೇಡ. ಇದರಲ್ಲಿ ಕೂಡ ಸ್ವಲ್ಪ ಕೆಲಸಗಾರನ ಮೊಟ್ಟೆ ಇದ್ದಾವೆ, ಆದ ಕಾರಣ ನೀರು ಹಾಕಿಲ್ಲ. ಇಲ್ಲಿ ಸ್ವಲ್ಪ ಕೆತ್ತಿದೆ ಅಷ್ಟೇ. ಇದನ್ನು ನಾವು ಕಟ್ಟಿ ಕೊಡೋದು ನೋಡುವ. ಈಗ ಒಂದು ಫ್ರೇಮ್ ಅಂತ ತಗೊಳ್ಬೇಕು. ರಬ್ಬರ್ ಬ್ಯಾಂಡನ್ನು ಆಚೆ ಈಚೆ ಹಾಕಬೇಕು. ನೋಡಿ, ಈಗ ಸೆಕೆಂಡ್ ಸೂಪರ್ ಕೊಟ್ಟಿದ್ದೇನೆ. ನೊಣಗಳು ಈಗ ಕೂಡ ಪರಾಗ ತರ್ತಿದೆ ನೋಡಿ. ಪೋಲನ್ ಒಳ್ಳೆ ಆ್ಯಕ್ಟಿವ್ ಇದೆ. ಇದು ಅಂದರೆ ಒಂದು ಮಾವಿನ ಮರದಲ್ಲಿ ಕೂತಿತ್ತು, ಜೂನಲ್ಲಿ ಹಿಡಿದಂಥದ್ದು. ಇದರ ಹಿಂದಿನ ವಿಡಿಯೋಗಳನ್ನು ನೋಡ್ಬೋದು. 8 ಫ್ರೇಮಲ್ಲಿ ಇರುವಾಗ ಎಷ್ಟು ಸಣ್ಣ ಇತ್ತಂತ. ಖಾಲಿ ಒಂದೇ ಏದಿ ಅಂದರೆ ಅರ್ಧ ಏದಿ ಅಂತ ಹೇಳ್ಬೋದು. ಅಷ್ಟು ಸಣ್ಣ ಏದಿ ಕಡ್ಕೊಂಡಿದ್ದು. ಮತ್ತು ಈಗ ಪ್ರೆಸೆಂಟ್ ಮಾರ್ಚ್ ತಿಂಗಳಲ್ಲಿ ಇಷ್ಟು ಅಭಿವೃದ್ಧಿ ಕಾಣ್ತಿದ್ದೇವೆ. ಅದು ಎಲ್ಲವೂ ಅದೇ ರೀತಿ ಇರೋದು. ಈಗ ಒಂಥರ ಕಲ್ಲು ನೋಡಿ, ಒಂದು ಕಲ್ಲು ಕೊಟ್ಟಿದ್ದೇನೆ. ಇದು ಆಚೆ ಈಚೆ ಹೋಗ್ಲಿಕ್ಕೆ ಇನ್ನು ಪಾಲವು ಸ್ವಲ್ಪ ಇದು ಕಮ್ಮಿ ಆಗ್ತದೆ. ನಾವು ಎಷ್ಟು ರಾಣಿ ಚೆಕ್ ಮಾಡಿದರೂ ಕೂಡ ಅವುಗಳೇನು ಮಾಡ್ತವೆ, ರಾಣಿ ಬೇಸ್ ಹಾಕಿ ಹೋಗ್ತವೆ. ನಿನ್ನೆ ರಾಣಿ ಕಣ ಚೆಕ್ ಮಾಡಿದ್ದೇವೆ, ಇವತ್ತು ರಾಣಿ ಬೇಸ್ ಅಂದರೆ ಒಂದು ರಾಣಿ ಡಮ್ಮಿಯನ್ನು ಹಾಕಿ ನಾಳೆ ಹೋಗ್ತದೆ. ತುಂಬ ಹೋಗಲೇಬೇಕು ಅಂತ ಅನಿಸಿದ್ದೆ. ಆದುದರಿಂದ ನಾವು ನಮ್ಮ ಇದಕ್ಕೆ ನಾವೆಲ್ಲ ಮಾಡ್ಕೊಳ್ಬೇಕು. ಈ ಥರ ಗಟ್ಟಿಯಾಗಿ ಬಳ್ಳಿಯನ್ನು ಕಟ್ಟಬೇಕು. ಸ್ವಲ್ಪ ಶೇಕ್ ಆಗ್ತದೆ ನೋಡಿ. ಸೊ ಅದರಿಂದ ಕಲ್ಲು ಕೊಟ್ಟಿದ್ದೇನೆ ಈಗ. ಆದುದರಿಂದ ಮತ್ತೇನೆಂದರೆ ಗೋಣಿ ಆಗಲಿ ಅದ್ರ ಮೇಲೆ ಭಾರಕ್ಕೆ ಏನಾದರೂ ಇಡಬೇಕು. ಹಾಗೂ ಹಾಳೆಯನ್ನು ಇಟ್ಟು ಸ್ವಲ್ಪ ತಂಪು ಖಾಲಿ ಹಾಳೆಯನ್ನು ಇಡುವುದಲ್ಲ, ಇದರ ಮೇಲೆ ಒಂದು 2 ದಿನಕ್ಕೊಮ್ಮೆ ಆದರೆ ನೀರು ಇರ್ತಾ ಬರಬೇಕು. ಆಗ ತಂಪಾಗ್ತದೆ ಇದು ಗೋಣಿ ಒಳಗೆ ಕೂಡ. ಇದು ಇವತ್ತಿನ ಒಂದು ಅಪ್ಡೇಟ್. ಲಾಸ್ಟ್ ವೀಡಿಯೋದಲ್ಲಿ ನಾವು ನೋಡಿದ್ವಿ ಇದನ್ನು 6 ಫ್ರೇಮ್ ಶಿಫ್ಟ್ ಮಾಡೋದು. ನೋಡಿ, ನೀರಿನ ವ್ಯವಸ್ಥೆ ಎಲ್ಲ ಸರಿ ಇರಬೇಕು. ಅದ್ರ ಇರುವೆಗಳೆಲ್ಲ ಬರ್ತದೆ. ಈ ಸಣ್ಣ ಇರುವೆ ನೋಡಿ, ಕೆಂಪಿರುವೆ ಅಲ್ಲ, ಅದಿಲ್ಲ, ಈಗ ಬರಲಿಲ್ಲ ಈ ಸೈಟಲ್ಲಿ ಇಲ್ಲ. ಹಾಗೆ ಇವತ್ತಿನ ಒಂದು ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಒಂದು ಸಬ್ಸ್ಕ್ರೈಬ್ ಆಗಿಕೊಳ್ಳಿ, ಹಾಗೂ ಲೈಕ್ ಕೊಡಿ, ಹಾಗೂ ಶೇರ್ ಮಾಡಿ. ಮುಂದಿನ ಮುಂದೆ ಜೇನು ತೆಗೆಯೋದನ್ನು ನೋಡುವ ಅಂತ ಹೇಳುತ್ತಾ ನನ್ನ ಮಾಹಿತಿಯನ್ನು ಮುಗಿಸುತ್ತೇನೆ. ಧನ್ಯವಾದಗಳು.